ನಮಸ್ಕಾರ ವೀಕ್ಷಕರೇ, ನೋಡ್ತಾ ಇದ್ರೆ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ಈಗ ಚಿತ್ರರಂಗಕ್ಕೆ ಮತ್ತೊಬ್ಬ ಸೈನಿಕ ಬರ್ತಾ ಇದ್ದಾನೆ. ಹಾಗಾದ್ರೆ ಯಾರು ಆ ಸೈನಿಕ? ಯೋಗೇಶ್ವರ್ ಅಭಿಮಾನಿಗಳು ಇದನ್ನ ಗಮನಿಸಲೇಬೇಕು. ಯಾಕಂದ್ರೆ ಚಿತ್ರರಂಗಕ್ಕೆ ಬರ್ತಾ ಇರುವಂಥ ಸೈನಿಕ ಯಾರು? ಮತ್ತೊಬ್ಬರು ಬರ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ ಇದ್ದಂಥದ್ದು ಯಾರು? ಚಿತ್ರರಂಗದಲ್ಲಿ ಸೈನಿಕ ಅಂತಂದ್ರೆ ನಮಗೆ ನೆನಪಾಗೋದು ಬರೀ CP ಯೋಗೇಶ್ವರ್ ಅವರು ಮಾತ್ರ. ಯಾಕಂದರೆ ಅವರು ಸೈನಿಕ ಅಂತ ಚಿತ್ರವನ್ನು ತೆಗೆದಿದ್ರು. ಅವರ ಹೆಸರು ಇಂದಿಗೂ ಕೂಡ ಸೈನಿಕ ಯೋಗೇಶ್ವರ್ ಅಂತಾನೆ ಕರೀತಾರೆ. ಆದರೆ ಈಗ ಮತ್ತೊಬ್ಬ ಸೈನಿಕ ಬರ್ತಾ ಇದ್ದಾನೆ ಅಂತಂದರೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯೋಗೇಶ್ವರ್ ಅವರ ಅಭಿಮಾನಿಗಳು ಗಮನಿಸಬೇಕು. ಸ್ಯಾಂಡಲ್ವುಡ್ಗೆ CP ಯೋಗೇಶ್ವರ್ ಪುತ್ರ ಈಗ ಗ್ರಾಂಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಮರಿ ಸೈನಿಕನಾಗಿ ಬರ್ತಾ ಇದ್ದಾರೆ. ಯೋಗೇಶ್ವರ್ ಅಭಿಮಾನಿಗಳೆಲ್ಲರೂ ಕೂಡ ಗಮನಿಸಲೇಬೇಕು ಇದನ್ನು. ಸ್ಯಾಂಡಲ್ವುಡ್ಗೆ CP ಯೋಗೇಶ್ವರ್ ಪುತ್ರ ಗ್ರಾಂಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಅಪ್ಪನಂತೆಯೇ ಮಿಂಚಲು ಸಜ್ಜಾಗಿದ್ದಾರೆ. ವಾರಸ್ದಾರ ಬರ್ತಾ ಇದ್ದಾರೆ. ಈಗ ಇಷ್ಟು ದಿನ ಚಿತ್ರದಿಂದ ದೂರ ಉಳಿದಿದ್ರು. ಧ್ಯಾನ್ ಯೋಗೇಶ್ವರ್ ಹೀರೋ ಆಗೋದು ಪಕ್ಕ. ಹಾಗಾದ್ರೆ ಈಗ ಬಾಲಿವುಡ್ ನಟರನ್ನೇ ಮೀರಿಸುವಂತಿದೆ ಲುಕ್ಕು. ಬಾಡಿ ಬಿಲ್ಡಿಂಗ್ ಮಾಡಿಕೊಂಡು ರೆಡಿ ಆಗ್ತಿದ್ದಾನೆ ಯಂಗ್ ಸ್ಟಾರ್. ಎಲ್ಲ ರೀತಿಯಾಗಿ ಸಜ್ಜು ಮಾಡಿಕೊಳ್ತಾ ಇದ್ದಾನೆ. ಸೈನಿಕ ಕೊಟ್ಟಂತಹ ಸಕ್ಸಸ್ ಮಗನಿಗೂ ಕೂಡ ಸಿಗುತ್ತಾ? ಧ್ಯಾನ್ ಯೋಗೇಶ್ವರ್ ಏನಿದ್ದಾರೆ, ಅವರ ಸ್ಟೈಲ್ಗೆ ಫ್ಯಾನ್ಸ್ಗಳು ಕೂಡ ಫಿದಾ ಆಗಿದ್ದಾರೆ. ಲುಕ್ ಆ ರೀತಿಯಾಗಿದೆ. ಚಿತ್ರರಂಗಕ್ಕೆ ಈಗ ಮತ್ತೊಬ್ಬ ಸೈನಿಕನ ಎಂಟ್ರಿ ಆಗ್ತಾ ಇದೆ. ಅದು ಬೇರೆ ಯಾರೂ ಕೂಡ ಅಲ್ಲ, ಯೋಗೇಶ್ವರ್ ಪುತ್ರ ಸೈನಿಕನಾಗಿ ಬರ್ತಾ ಇದ್ದಾರೆ. ಅವರ ಲುಕ್ಕು, ಕದರು ಮತ್ತೆ ಜಿಮ್ ಬಾಡಿ ಏನಿದೆ ಅದು ಎಲ್ಲರನ್ನೂ ಕೂಡ ಫಿದಾ ಮಾಡಿಬಿಟ್ಟಿದೆ. ಯೋಗೇಶ್ವರ್ ಅವರ ಅಭಿಮಾನಿಗಳೇನಿದ್ದಾರೆ ಅವರು ಖುಷಿಯಿಂದ ನೋಡ್ಬೋದು ಈ ಚಿತ್ರವನ್ನು. ಯಾವ ಚಿತ್ರದ ಮೂಲಕ ಸೈನಿಕನಾಗಿ ಬರ್ತಾ ಇದ್ದಾನೆ? ಮತ್ತೆ ಈಗ ತಂದೆ ಮಾಡಿದಂತಹ ಪಾತ್ರವನ್ನೇ ಮಾಡ್ತಾರೋ ಅಥವಾ ಬೇರೆ ಏನಾದರೂ? ಅವರು ಕೂಡ ಸೈನಿಕರಾಗಿದ್ದರು. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದ್ದು ಆ ಚಿತ್ರ. ಅದಕ್ಕೆ ಯೋಗೇಶ್ವರನನ್ನು ಈಗಲೂ ಕೂಡ ನಾವು ಅವರನ್ನು ಸೈನಿಕರಂತಾನೆ ಕರಿತೀವಿ. ಸೈನಿಕ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಅವರ ಹೆಸರಿಗೆ ಈ ಹೆಸರನ್ನು ಸೇರಿಸ್ತೇವೆ. ಈಗ ಅವರ ಪುತ್ರ ಒಂದು ರೀತಿಯಲ್ಲಿ ಬೇರೆ ಯಾವ ಹೀರೋಗಳಿಗೂ ಕೂಡ ಕಡಿಮೆ ಇಲ್ಲ. ಆ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಪೈಪೋಟಿಯನ್ನು ಕೊಡೋಕೆ ಬರ್ತಾ ಇದ್ದಾರೆ ಬೇರೆ ಹೀರೋಗಳಿಗೂ ಕೂಡ. ಸ್ಯಾಂಡಲ್ವುಡ್ಗೆ ಈಗ CPY ಪುತ್ರನ ಗ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಜಿಮ್ನಲ್ಲಿ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ. ಬಾಡಿ ಯಾವ ರೀತಿಯಾಗಿದೆ, ಆ ಲುಕ್ ಯಾವ ರೀತಿಯಾಗಿದೆ ಅಂತ ಹೇಳಿ ಫೋಟೋಗಳು, ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇವೆ. ಯೋಗೇಶ್ವರ್ ಅವರ ವಾರಸ್ದಾರ ಚಿತ್ರರಂಗಕ್ಕೆ ಯಾರು ಬರ್ತಾರೆ ಅಂತ ಪ್ರಶ್ನೆ ಇತ್ತಲ್ವ. ಈಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಪ್ಪನಂತೆಯೇ ಮಿಂಚೋಕೆ ಮಗ ಕೂಡ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ರೀತಿಯಾಗಿ ರೆಡಿಯಾಗಿ ಸಜ್ಜಾಗಿ ಬರ್ತಾ ಇದ್ದಾರೆ. ಬಾಡಿ ಕೂಡ ಅದೇ ರೀತಿಯಾಗಿದೆ. ಆ್ಯಕ್ಟಿಂಗ್ ಕೂಡ ಕಲಿತಾ ಇದ್ದಾರೆ. ಮತ್ತು ಡ್ಯಾನ್ಸ್ ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಲಿತುಕೊಂಡು ಚಿತ್ರರಂಗಕ್ಕೆ ಎಂಟ್ರಿ ಕೊಡೋಕೆ ರೆಡಿ ಆಗಿಬಿಟ್ಟಿದ್ದಾರೆ. ಧ್ಯಾನ್ ಯೋಗೇಶ್ವರ್ ಏನಿದ್ದಾರೆ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ. ಯೋಗೇಶ್ವರ್ ಅವರು ಕೂಡ ಇದನ್ನು ಅಧಿಕೃತವಾಗಿ ಹೇಳಿದಂತೆ ಕಾಣ್ತಾ ಇದೆ. ಯಾಕಂದರೆ ಮಗನ ಲುಕ್ ಆ ರೀತಿಯಾಗಿದೆ. ಅಪ್ಪ ಕೂಡ ಸೈನಿಕ, ಮಗ ಕೂಡ ಸೈನಿಕ ಆಗಿ ಬರ್ತಾ ಇದ್ದಾರೆ. ಬಾಲಿವುಡ್ ನಟರು ಯಾರ್ಯಾರಿದ್ದಾರೆ ಅವರನ್ನು ಕೂಡ ಮೀರಿಸುತ್ತೆ ಇವರ ಲುಕ್ಕು. ಅಂದರೆ ಅಷ್ಟು ಚೆನ್ನಾಗಿದ್ದಾರೆ. ಕ್ಯಾಮ್ರಾ ಫೇಸ್ ಆ ರೀತಿಯಾಗಿದೆ. ನಟನಾ ಶೈಲಿ ಕೂಡ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಕ್ಕೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಯೋಗೇಶ್ವರ್ ಪುತ್ರನ ಕಸರತ್ತು ಎಲ್ಲ ತಯಾರಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೀರೋ ಆಗ್ತಾರೆ ಅಂತ ಅನಿಸುತ್ತೆ. ರೀಲ್ಸ್ ಮೂಲಕ ಅದ್ದೂರಿ ಎಂಟ್ರಿಯ ಹಿಟ್ಟನ್ನು ಕೊಟ್ಟರ ಧ್ಯಾನ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನವನ್ನು ಮೂಡಿಸ್ತಾ ಇದೆ ಇವರ ವಿಡಿಯೋಗಳು. ಮಗನ ಸಿನಿಮಾ ಕನಸಿಗೆ ತಾಯಿ ಶೀಲಾ ಯೋಗೇಶ್ ಏನಿದ್ದಾರೆ ಅವರು ಬಲವನ್ನು ತುಂಬುತ್ತಾ ಇದ್ದಾರೆ. ಅಪ್ಪನಂತೆ ಮಗನನ್ನು ಕೂಡ ಸ್ಟಾರ್ ಮಾಡೋಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಡಿಫರೆಂಟ್ ಲುಕ್, ಖಡಕ್ ಫಿಸಿಕ್ ಏನಿದೆ ಅದು ಎಲ್ಲರನ್ನೂ ಕೂಡ ಗಮನ ಸೆಳೀತಾ ಇದೆ. ಆ ಫಿಸಿಕ್ ಮೂಲಕ ಇಂದಿನ ಯುವ ಪೀಳಿಗೆಗಳಿಗೆ ಹೇಳಿ ಮಾಡಿಸಿದಂತೆ ಧ್ಯಾನ್ ಪರ್ಸನಾಲಿಟಿಯನ್ನು ತುಂಬ ಅಚ್ಚುಕಟ್ಟಾಗಿದೆ. ಧ್ಯಾನ್ ಯೋಗೇಶ್ವರ್ಗೆ ಆ್ಯಕ್ಷನ್ ಕಟ್ ಹೇಳೋದು ಯಾರು? ಹಾಗಾದರೆ ಯಾವ ನಿರ್ದೇಶಕರು ಬರ್ತಾರೆ? ಯಾರು ಆ ಲಕ್ಕಿ ಡೈರೆಕ್ಟರ್ ಎನ್ನುವಂತಹ ಪ್ರಶ್ನೆ ಇದೆ. ಯಾರ ಬ್ಯಾನರ್ನಲ್ಲಿ ಸಿನಿಮಾ ಸೆಟ್ ಇರುತ್ತೆ? ಯಾವ ಬ್ಯಾನರು, ಯಾವ ನಿರ್ದೇಶಕರು, ಏನೇನು ಇರುತ್ತೆ ತಾರಾಗಣ ಅಂತ. ಸ್ಯಾಂಡಲ್ವುಡ್ನ ಅತಿ ದೊಡ್ಡ ಲಾಂಚಿಂಗ್ಗೆ ತಯಾರಿ ಆಗ್ತಾ ಇದೆ. ಶೀಘ್ರದಲ್ಲೇ ಲಾಂಚ್ ಆಗಲಿದ್ದಾನೆ ನ್ಯೂ ಸೈನಿಕ ಸ್ಯಾಂಡಲ್ವುಡ್ಗೆ. ಸ್ಯಾಂಡಲ್ವುಡ್ ಸಿನಿ ಪ್ರಿಯರಲ್ಲಿ ಈಗ ಒಂದು
ಕುತೂಹಲ ಮೂಡ್ತಾ ಇದೆ. ಇವರು ಏನು ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಯಾಕಂದರೆ ರೀಲ್ಸ್ ಮೂಲಕನೇ ಅದ್ದೂರಿಯಾಗಿ ಎಂಟ್ರಿಗೆ ಹಿಟ್ಟನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೀಲ್ಸ್ಗಳನ್ನು ಮಾಡಿದ್ದಾರೆ. ಆ ರೀಲ್ಸ್ಗಳನ್ನು ನೋಡಿದ್ರೆ ನಾನು ಮುಂದಿನ ದಿನಗಳಲ್ಲಿ ಚಿತ್ರರಂಗಕ್ಕೆ ಬರ್ತೀನಿ, ಅದಕ್ಕೋಸ್ಕರ ಈ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅವರ ಫೋಟೋಗಳು, ವಿಡಿಯೋಗಳು, ಅವರ ಲುಕ್ ಏನಿದೆ ಅದು ತುಂಬ ಅವರ ತಂದೆಯ ರೀತಿಯೇ ಹೋಲ್ತಾ ಇದೆ, ಮುಖಭಾವನೆ ಕೂಡ. ಹೀಗಿರುವಾಗ ಯೋಗೇಶ್ವರ್ ಅವರ ವಾರಸ್ದಾರನಾಗಿ ಬರ್ತಾ ಇರುವಂಥ ಈ ಧ್ಯಾನ್ ಯೋಗೇಶ್ವರ್ ಏನಿದ್ದಾರೆ, ತಂದೆಯಂತೆಯೇ ಸಿನಿಮಾವನ್ನು ಮಾಡಿ ಸೈ ಎನಿಸಿಕೊಳ್ಳೋಕೆ ಅವರ ತಾಯಿ ಶೀಲಾ ಏನಿದ್ದಾರೆ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅವರ ತಂದೆಗೂ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಟ್ಟಿದ್ರು. ಈಗ ಇವರಿಗೆ ಯಾರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ, ಯಾರು ಆ ಡೈರೆಕ್ಟರ್ ಯಾರು, ಮತ್ತು ಚಿತ್ರ ಬರೋದಾದರೆ ಯಾವ ಬ್ಯಾನರ್ನಲ್ಲಿ ಬರುತ್ತೆ, ಯಾವುದಾದ್ರೂ ದೊಡ್ಡ ಬ್ಯಾನರ್ ಇವರ ಜೊತೆ ಕೈ ಜೋಡಿಸ್ತಾ ಇದೆಯಾ, ಮಗನ ಗ್ರ್ಯಾಂಡ್ ಎಂಟ್ರಿಗೆ ಯೋಗೇಶ್ವರ್ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ರೆ ಯಾವ ರೀತಿಯಾದಂತಹ ಸ್ಥಾನಮಾನಗಳು ಸಿಗುತ್ತೆ, ಜನರ ಪ್ರೀತಿ ಸಿಗುತ್ತೆ, ಯಾವ ರೀತಿಯಾಗಿ ಜನ ನೆನಪಿಟ್ಕೊಳ್ತಾರೆ, ಅದೆಲ್ಲವನ್ನು ಕೂಡ ಕಂಡಂಥವರು CP ಯೋಗೇಶ್ವರ್ ಅವರು. ಈಗ ಮಗನನ್ನು ಕೂಡ ಅದೇ ದಾರಿಗೆ ತರ್ತಾ ಇದ್ದಾರೆ. ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಹೋಗ್ಬೇಕಂದ್ರೆ ಏನೇನು ಅರ್ಹತೆಗಳಿರಬೇಕೋ ಅದೆಲ್ಲವನ್ನು ಕೂಡ ಧ್ಯಾನ್ ಕಲಿತಾ ಇದ್ದಾರೆ. ಈಗ ಮತ್ತೊಬ್ಬ ಸೈನಿಕ ಬರ್ತಾನೆ ಅಂತಂದರೆ ಅವರಿಗೆ ಡೈರೆಕ್ಷನ್ ಕಟ್ ಹೇಳೋರು ಯಾರು, ಆ್ಯಕ್ಷನ್ ಕಟ್ ಯಾರು ಹೇಳ್ತಾರೆ, ಯಾರು ಡೈರೆಕ್ಟ್ ಮಾಡ್ತಾರೆ, ಮತ್ತು ಯಾವ ಬ್ಯಾನರ್ನಲ್ಲಿ ಬರುತ್ತೆ, ಯಾರು ದುಡ್ಡು ಹಾಕ್ತಾರೆ, ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಚಿತ್ರರಂಗದಲ್ಲಿ CP ಯೋಗೇಶ್ವರ್ ಅವರು ಈಗ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಅವರು ಕೆಲ ಚಿತ್ರಗಳು ತೆಗೆದ ನಂತರ ರಾಜಕಾರಣಕ್ಕೆ ಬಂದು ಅದರಲ್ಲೇ ಬ್ಯುಸಿ ಆಗಿಬಿಟ್ಟು ಚಿತ್ರರಂಗದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಲ್ಲ, ಯಾರಾದರೂ ಬೇಕಲ್ಲ. ಅವರ ಮಗನನ್ನು ತರ್ತಾ ಇದ್ದಾರೆ. ರೀಲ್ಸ್ಗಳು ಮಾಡಿದ್ದಾನೆ ಮಗ, ಅವರು ಕೂಡ ನಾನು ಬರ್ತೀನಿ ಅನ್ನೋ ರೀತಿಯಲ್ಲಿ. ಅಷ್ಟೇ ಅಲ್ಲ, ಆ ಫೋಟೋಗಳು, ಆ ಲುಕ್ಗಳು ಎಲ್ಲವೂ ಕೂಡ ಸಿನಿಮಾ ರಂಗಕ್ಕೆ ಹೇಳಿ ಮಾಡಿಸಿದಂತೆಯೇ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. CP ಯೋಗೇಶ್ವರ್ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಬರುತ್ತೆ ಚಿತ್ರ, ಯಾರು ಡೈರೆಕ್ಟ್ ಮಾಡ್ತಾರೆ, ಈ ಪ್ರಶ್ನೆಗಳಿದೆ. CP ಯೋಗೇಶ್ವರ್ ಅವರ ಒಂದು ದಾರಿ ಬೇರೆಯಾಗಿದೆ. ಈಗ ಚಿತ್ರರಂಗಕ್ಕೆ ಬರೋದು ಅವರು ಬಹುತೇಕವಾಗಿ ಒಂದು ಸ್ವಲ್ಪ ಡೌಟು, ಮತ್ತೆ ಬರೋಕ್ಕಾಗಲ್ಲ. ಅವರು ಬಂದರೂ ಕೂಡ ಯಾವುದೋ ಒಂದು ಗೆಸ್ಟ್ ಪಾತ್ರದಲ್ಲಿ ಬಂದು ಹೋಗಬಹುದು ಅಷ್ಟೇ. ಹಿಂದೆ ತೆಗೆದಂತಹ ರೀತಿ ಸಿನಿಮಾವನ್ನು ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಮಗನ ಕೈಯಲ್ಲಿ ಸಾಧ್ಯ ಇದೆ. ಅದಕ್ಕೋಸ್ಕರನೇ ರೆಡಿ ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ್ಯಕ್ಷನ್ಗೂ ಸೈ, ಡ್ಯಾನ್ಸ್ಗೂ ಸೈ, ಎಲ್ಲದಕ್ಕೂ ಕೂಡ ಸೈ, ಆ ರೀತಿಯಾಗಿ ರೆಡಿ ಆಗ್ತಾ ಇದ್ದಾರೆ. ಅವರ ಆ್ಯಕ್ಟಿಂಗ್ ಸ್ಕಿಲ್ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಕ್ಕೆ ಕೂಡ ಜನ ಕಾಯ್ತಾ ಇದ್ದಾರೆ. ಮತ್ತೊಬ್ಬ ಸೈನಿಕನಾಗಿ ಬರೋದಾದರೆ ಅದು ಯಾವ ಚಿತ್ರದ ಮೂಲಕ, ಇಲ್ಲ ಮತ್ತೆ ಸೈನಿಕ ಅಂತಾನೆ ಹೆಸರಿಟ್ಕೊಂಡು ಬರ್ತಾರಾ ಅಂತ. ಕೆಲವೊಂದು ಫೋಟೋಗಳು ವೈರಲ್ ಆಗ್ತಾ ಇವೆ. ಅದರಿಂದ ಅಭಿಮಾನಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವಾಗ ಬರುತ್ತೆ ಚಿತ್ರ, ಏನು ಚಿತ್ರ, ಯಾರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ ರೀಲ್ಸನ್ನು ಮಾಡಿದರು. ರೀಲ್ಸ್ ಮಾಡಿ ನಾನು ಬರ್ತಾ ಇದ್ದೀನಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ. ಅಪ್ಪನಂತೆಯೇ ಸಾಥ್ ಕೊಡ್ತಾ ಇದ್ದಾರೆ ಮಗನಿಗೆ ಕೂಡ, ಶೀಲಾ ಅವರು ಬೆಳೆಸೋಕೆ. ಯಾಕಂದರೆ ಮುಂದಿನ ಯುವ ಪೀಳಿಗೆಗಳಿಗೆ ಇವರು ಯಾವ ರೀತಿಯಾಗಿ ಇರಬೇಕು, ಅವರ ಪರ್ಸನಾಲಿಟಿ ಏನಿದೆ ಅದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲೇ ಇದೆ. ಬಾಡಿಯನ್ನು ಬೆಳೆಸೋ ರೀತಿ ಆಗಿರ್ಬೋದು, ಅವರು ಪ್ರಾಕ್ಟೀಸ್ ಮಾಡ್ತಿರುವಂತಹ ರೀತಿ ಆಗಿರ್ಬೋದು, ಯಾವುದಕ್ಕೂ ಕೂಡ ಕಡಿಮೆ ಆಗ್ಬಾರ್ದು. ಮತ್ತು ಏನೋ ಒಂದು ಕೊರತೆ ಇದೆ, ನೀನು ಇದನ್ನು ಕಲ್ತ್ಕೊಂಡು ಬಾ ಅಂತ ಯಾರೂ ಕೂಡ ಹೇಳ್ಬಾರ್ದು. ಎಲ್ಲ ರೀತಿಯಾಗಿ ತಯಾರಿ ಆಗ್ತಾ ಇದ್ದಾರೆ. ಲಂಡನ್ನಿಂದ ಬರ್ತಿದ್ದಾನೆ ಹೈಟೆಕ್ ಸೈನಿಕ. ಅಲ್ಲಿಂದ ಬರ್ತಾ ಇರುವಂಥ ಧ್ಯಾನ್ ಯೋಗೇಶ್ವರ್ ಏನಿದ್ದಾರೆ, ಸಿನಿನ ಪ್ಲಾನ್ ಏನಿದೆ, ಸಿನಿಮಾದ ಒಂದು ಪ್ಲಾನು ಏನೇನಿರುತ್ತೆ ಅಂತ, ಓದಿನ ಜೊತೆಗೆ ಓರ್ವ ನಟನಿಗೆ ಬೇಕಾದಂತಹ ಎಲ್ಲ ಕಲೆಗಳನ್ನು ಕೂಡ ಕಲಿತಾ ಇದ್ದಾರೆ. ಲಂಡನ್ನಲ್ಲಿ ಧ್ಯಾನು ಫುಲ್ಲು ಬ್ಯುಸಿಯಾಗಿದ್ದಾರೆ. ಇದೇ ವಿಚಾರವಾಗಿ ಓದ್ತಾ ಇದ್ದಾರೆ, ಇದನ್ನು ಕಲಿತಾ ಇದ್ದಾರೆ. ಲಂಡನ್ನಲ್ಲಿ BBA ಅಂತ ವ್ಯಾಸಂಗ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ BBA ಕೋರ್ಸ್ ಅಂತ. ಅದರ ಜೊತೆಗೇನೆ ಇದನ್ನು ಕಲಿತಾ ಇರುವಂಥದ್ದು. ವಿದೇಶದಲ್ಲಿ ಪದವಿ ಪಡೆಯುತ್ತಿರುವಂತಹ CPY ಪುತ್ರ ಏನಿದ್ದಾರೆ, ಚಿತ್ರರಂಗಕ್ಕೆ ಬೇಕಾದ ಎಲ್ಲವನ್ನು ಕೂಡ ಕಲಿತಾ ಇದ್ದಾರೆ. 6 ತಿಂಗಳಲ್ಲಿ ಸೆಟ್ಟೇರಲಿದೆ ಧ್ಯಾನ್ ಯೋಗೇಶ್ವರ್ ಸಿನಿಮಾ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಲಂಡನ್ನಿಂದ ಬರ್ತಾ ಇದ್ದಾರೆ ಇವರು, ಯಾಕಂದರೆ ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಯೋಗೇಶ್ವರ್ ಅವರು, ಅವರ ಹೆಂಡತಿ ಕೂಡ ಲಂಡನ್ಗೆ ಹೋಗಿ ಎಲ್ಲಿ ಸುತ್ತಾಡ್ತಾ ಇದ್ರು. ಆ ವಿಡಿಯೋಗಳು, ಫೋಟೋಗಳು ಕೂಡ ವೈರಲ್ ಆಗಿತ್ತು. ಯಾಕಂದರೆ ಅವ್ರ ಮಗ ಅಲ್ಲೇ ಓದ್ತಾ ಇದ್ರು, ಅದಕ್ಕೂ ಹೋಗಿರ್ಬೋದು. ಈಗ ಅವರ ಮಗ ಲಂಡನ್ನಿಂದ ಬರ್ತಾ ಇದ್ದಾರೆ. ಅಲ್ಲಿ ಬರೀ ವಿದ್ಯಾಭ್ಯಾಸವನ್ನು ಮಾಡ್ತಾ ಇಲ್ಲ ಅವರು, ಅದರ ಜೊತೆಗೆ ಸಿನಿಮಾಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ಕಲಿತಾ ಇದ್ದಾರೆ. ಧ್ಯಾನ್ ಯೋಗೇಶ್ವರ್ ಸಿನಿ ಪ್ಲಾನ್ ಏನಿದೆ
ಅದು ಒಂದು ರೀತಿಯಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬರ್ತಾ ಇದ್ದಾರೆ, ಎಲ್ಲ ರೀತಿಯಾಗಿ ತಯಾರಾಗಬೇಕು ಅಂತ ಹೇಳಿ. ಓದಿನ ಜೊತೆಗೆ ಒಬ್ಬ ನಟನಿಗೆ ಇರಬೇಕಾದಂತಹ ಎಲ್ಲ ಅರ್ಹತೆಗಳನ್ನು ಪಡೆದುಕೊಂಡೇ ಬರ್ತಾ ಇದ್ದಾರೆ. ಇನ್ನು 6 ತಿಂಗಳಲ್ಲಿ ಸೆಟ್ಟೇ ಇರುತ್ತೆ ಸಿನಿಮಾ ಅಂತ ಹೇಳ್ತಿದ್ದಾರೆ. BBA ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ, ಅದು ಮುಗಿಯೋಕೆ ಬರುತ್ತೆ ಅಂತ ಕಾಣಿಸುತ್ತೆ. ಇನ್ನೊಂದು ಸೆಮ್ ಇರ್ಬೋದು 6 ತಿಂಗಳು ಅಂತಂದರೆ. ಕೊನೆಯ ಸೆಮಿಸ್ಟರನ್ನು ಮುಗಿಸ್ಕೊಂಡು ಆ ಪರೀಕ್ಷೆಯನ್ನು ಬರೆದು ಆಮೇಲೆ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡುವಂತಹ ಅವಕಾಶ ಅವರಿಗೆ ಸಿಕ್ಕಿದೆ. ಈಗ ಎಲ್ಲ ಕಾಲ ಕೂಡಿ ಬಂದರೆ ಯೋಗೇಶ್ವರ್ ಅವರ ಪುತ್ರದ ಸಿನಿಮಾದ ಹೆಸರು ಕೂಡ ಅನೌನ್ಸ್ ಆಗಬಹುದು. ಅದರಲ್ಲಿ ಕೂಡ ಏನು ಆಶ್ಚರ್ಯ ಇಲ್ಲ. ತಂದೆ ಕೂಡ ಒಬ್ಬ ನಟ ಆಗಿರೋದ್ರಿಂದ ಈಗ ರಾಜಕಾರಣಿ ಆಗಿರ್ಬೋದು. ರಾಜಕಾರಣಕ್ಕೆ ಬರೋದಕ್ಕೂ ಮುಂಚೆ ಅವರು ನಟರಾಗಿದ್ದರು. ಅಂದರೆ ಜನರಿಗೆ ನಟರಾಗಿಯೇ ಅವರು ಪರಿಚಯ ಆಗಿದ್ದು. ಹೀಗಾಗಿ ಅವರ ಪುತ್ರ ರಾಜಕೀಯದಿಂದ ರಾಜಕೀಯಕ್ಕೆ ಹೋಗ್ಬೋದಿತ್ತು. ಆದರೆ ಈಗಲೇ ಬೇಡ, ತಂದೆಯ ಹಾದಿಯನ್ನೇ ಅನುಸರಿಸ್ತಾ ಇದ್ದಾರೆ. ರಾಜಕಾರಣದ ಮಾತು ಮುಂದೆ ದೂರ ಇರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಸಿನಿಮಾಗೆ ಬೇಕಾಗಿರೋದನ್ನು ಏನೇನು ಬೇಕಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಅಂದರೆ ಅದು ಸಿನಿಮಾಗೆ ಸಜ್ಜಾಗ್ತಾ ಇದ್ದಾರೆ. ಏನೂ ಪ್ಲಾನ್ ಇಲ್ಲದೆ ಈ ರೀತಿಯಾಗಿ ತಯಾರು ಮಾಡ್ಕೊಳ್ಳೋಕ್ಕಾಗಲ್ಲ. ಅವ್ರ ತಂದೆ ಕೂಡ ಹೇಳಿರ್ತಾರೆ, ನಿನ್ನ ಏನಿದೆ ಓದು ಅಭ್ಯಾಸ ಎಲ್ಲವನ್ನು ಕೂಡ ಮುಗಿಸು, ಆನಂತರ ನಾವು ಸಿನಿಮಾದ ಪ್ಲಾನ್ ಮಾಡ್ಕೊಳ್ಳೋಣ ಅಂತ. BBA ಮುಗಿಸಿ ಬರ್ತಾ ಇದ್ದಾರೆ. ಡಿಗ್ರಿಯನ್ನು ಮುಗಿಸಿ ಬಂದ ನಂತರ ಸಿನಿಮಾ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ಬೇರೆ ದೇಶದಲ್ಲಿ ಇದ್ದುಕೊಂಡು ಡಿಗ್ರಿಯನ್ನು ತಗೊಂಡು ಬಂದು ಇಲ್ಲಿ ಸಿನಿಮಾ ನಟನಾಗಿ ಬೆಳೆಯುವಂತಹ ಆಕಾಂಕ್ಷೆಯನ್ನು ಹೊಂದಿದಂತೆ ಕಾಣ್ತಾ ಇದೆ. CP ಯೋಗೇಶ್ವರ್ ಪುತ್ರ ಏನಿದ್ದಾರೆ ಅವರು ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಚಿತ್ರರಂಗದ ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾವ ಚಿತ್ರ, ಯಾರು ನಿರ್ದೇಶಕರು, ಯಾವ ಬ್ಯಾನರು, ಯಾವ ಒಂದು ನಿರ್ಮಾಪಕರು ಅಂತ. ನೀನಾಸಂ ಮತ್ತು ರಂಗಶಂಕರದಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ನಟನೆಯ ಮೂಲ ಬೇರುಗಳನ್ನೇ ಅರಿತಂತಹ ಯುವ ನಟ ಇವರು. ಲಂಡನ್ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಸ್ಟಂಟ್ಸ್ ಕಲಿತಾ ಇದ್ದಾರೆ. ಧ್ಯಾನು ಅಂದರೆ ಆ್ಯಕ್ಷನ್ ಬೇಕಲ್ವಾ, ಆ್ಯಕ್ಷನ್ ಸೀನ್ಗಳಲ್ಲಿ ಕೂಡ ಅಬ್ಬರಿಸೋಕೆ ರೆಡಿ ಆಗ್ತಾ ಇದ್ದಾರೆ. ಅದು ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದೆ. ಗ್ಲಾಮರ್ ಮಾತ್ರವಲ್ಲ, ಟೆಕ್ನಿಕಲ್ ಆಗಿಯೂ ಕೂಡ CP ವೈಸ್ ವಾರಸ್ದಾರ ರೆಡಿ ಆಗ್ತಾ ಇದ್ದಾರೆ. ಅಪ್ಪನ ಸ್ಟೈಲ್ ಜೊತೆಗೆ ಹೊಸ ಜನರೇಷನ್ಗೆ ಬೇಕಾದಂತಹ ಕಲೆಗಳನ್ನು ಕಲಿತಾ ಇದ್ದಾರೆ, ಮೈಗೂಡಿಸಿಕೊಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ಗೆ ಬಿಗ್ ಓಪನಿಂಗ್ ಆಗೋದು ಪಕ್ಕಾ ಎನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ. ಲಂಡನ್ನಿಂದ ಕರ್ನಾಟಕಕ್ಕೆ ಬರೋಕ್ಕೆ ದಿನಗಣನೆ ಶುರುವಾಗಿದೆ, ಕೆಲ ದಿನಗಳು ಬಾಕಿ ಇದೆ. ಮೆಗಾ ಬಜೆಟ್ ಸಿನಿಮಾದ ಮೂಲಕ ಲಾಂಚ್ ಆಗಲಿದ್ದಾರೆ ಧ್ಯಾನ್. ನೀನಾಸಂ ಮತ್ತು ರಂಗಶಂಕರದಲ್ಲಿ ಅಭಿನಯದ ಪಾಠವನ್ನು ಕಲಿತಾ ಇದ್ದಾರೆ. ಯಾಕಂದರೆ ಅದು ನಟನೆಯ ಬೇರುಗಳು. ಅಲ್ಲೇನೆ ತಾನೇ ನಾವು ನಟನೆಯನ್ನು ಹೇಗೆ ಮಾಡಬೇಕು ಅಂತ. ನೀನಾಸಂ ಏನಿದೆ ಅದು ನಿಮಗೆ ಗೊತ್ತಿದೆ. ಒಂದು ರಂಗಭೂಮಿ, ರಂಗ ಕಲಾವಿದರಿಗೆ ಅಲ್ಲೇನಾದರೂ ಆ್ಯಕ್ಟಿಂಗ್ ಕಲಿತ್ರೆ ಸಾಕು, ಅವರು ಬೇರೆಯ ಆ್ಯಕ್ಟಿಂಗ್ಗಳನ್ನು, ಬೇರೆ ಅಭಿನಯವನ್ನು ಸುಲಲಿತವಾಗಿ ಮಾಡಿಬಿಡ್ತಾರೆ. ಸಿನಿಮಾ ಆ್ಯಕ್ಟಿಂಗೇ ಕಲಿಬೇಕಂತಿಲ್ಲ. ಇವರು ಇಲ್ಲಿ ನೀನಾಸಮ್ಮಲ್ಲಿ ಕಲ್ತಿದ್ದಾರೋ, ಯಾರ್ಯಾರು ದೊಡ್ಡ ದೊಡ್ಡ ನಟರಿದ್ದಾರೆ ಈಗ ಅವ್ರನ್ನೆಲ್ಲ ನೋಡ್ತೀವಿ. ಅವ್ರು ಎಷ್ಟು ಒಂದು ಈ ಆ್ಯಕ್ಟಿಂಗಲ್ಲಿ ಮುಳುಗಿ ಹೋಗ್ತಾರೆ, ಆ ಪಾತ್ರಕ್ಕೆ ಎಷ್ಟು ಜೀವವನ್ನು ಕೊಡ್ತಾರೆ ಅಂತ. ಇವರು ಕೂಡ ನೀನಾಸಮ್ಮಲ್ಲಿ ಮತ್ತು ರಂಗಶಂಕರದಲ್ಲಿನೇ ಅಭಿನಯ ತರಬೇತಿಗಳನ್ನು, ಪಾಠವನ್ನು ಕಲಿತಾ ಇದ್ದಾರೆ. ತಮ್ಮ ನಟನೆ ಮೂಲಕ ಎಲ್ಲರನ್ನೂ ಕೂಡ ಫಿದಾ ಮಾಡೋಕ್ಕೆ ಬರ್ತಾ ಇದ್ದಾರೆ. ಲಂಡನ್ನಿಂದ ಬರ್ತಾ ಇದ್ದಾರೆ. ಲಂಡನ್ನಿಂದ ಅವರು ಏನು ವಿದ್ಯಾಭ್ಯಾಸ ಇದೆ, ಇನ್ನೊಂದು ಕೆಲವೊಂದು 6 ತಿಂಗಳು ಏನಿದೆ ಅದನ್ನು ಮುಗಿಸಿ ಬರ್ತಾ ಇದ್ದಾರೆ. ಲಂಡನ್ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಸ್ಟಂಟ್ ಕೂಡ ಕಲಿತಾ ಇದ್ದಾರೆ. ಯಾಕಂದರೆ ಆ್ಯಕ್ಷನ್ ಸೀನ್ಸ್ಗಳಿರುತ್ತೆ, ಆ್ಯಕ್ಷನಲ್ಲಿ ಕೂಡ ಅವರು ಅಬ್ಬರಿಸಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಯೋಗೇಶ್ವರ್ ಪುತ್ರ ಏನಿದೆ ಫುಲ್ ರೆಡಿ ಆ್ಯಂಡ್ ಫಿಟ್ ಆಗಿ ಬರ್ತಾ ಇದ್ದಾರೆ. ಯಾರು ಕೂಡ ಏನು ಕ್ವಶನ್ ಮಾಡಬಾರ್ದು, ನೀನು ಅದನ್ನು ಕಲ್ತಿದೆಯಾ ಇದನ್ನು ಕಲ್ತಿದೆಯಾ ಅಂತ. ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಆ್ಯಕ್ಷನ್ ಸೀನ್ಸ್ ಮಾಡೋಕ್ಕೆ ಫೈಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಕಲಿತಾ ಇದ್ದಾರೆ. ಯಾಕಂದರೆ ಯಾವುದೇ ಕೊರತೆ ಇರಬಾರ್ದು ಅಂತ. ಗ್ಲಾಮರ್ನಲ್ಲಿ ಕೂಡ ಕಡಿಮೆ ಇಲ್ಲ, ಇನ್ನು ಫಿಟ್ನೆಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅದರ ಜೊತೆಗೆ ಟೆಕ್ನಿಕಲ್ ಆಗಿಯೂ ಕೂಡ ಕೆಲವೊಂದು ಜ್ಞಾನವನ್ನು ಸಂಪಾದಿಸಿದ್ದಾರೆ. CPI ವಾರಸ್ದಾರನಾಗಿ ಎಲ್ಲ ರೀತಿಯಾಗಿ ರೆಡಿ ಆಗ್ತಾ ಇದ್ದಾರೆ. ಯೋಗೇಶ್ವರ್ ಪುತ್ರನ ಈ ತಯಾರಿ ಬೇರೆ ಹೀರೋಗಳಿಗೂ ಕೂಡ ಚಿಂತೆ ಮೂಡಿಸುತ್ತೆ. ಏನಿದು ಈ ರೀತಿಯಾಗಿದ್ದಾನೆ, ಚಿತ್ರರಂಗಕ್ಕೆ ಬಂದರೆ ಯಾವ ರೀತಿಯಾದಂಥ ಒಂದು ಸಂಚಲನವನ್ನು ಮೂಡಿಸ್ಬೋದು. ಸಕ್ಸಸ್ ಅನ್ನೋದು ಚಿತ್ರರಂಗದಲ್ಲಿ ಬೇಗ ಸಿಗೋಲ್ಲ, ಕೆಲವೊಬ್ಬರಿಗೆ ತುಂಬ ಬೇಗನೆ ಸಿಗುತ್ತೆ. ಅದು ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಅವರಿಗೆ ಸಿಕ್ಕಂತಹ ಒಂದು ಚಿತ್ರಕಥೆ ಆಗಿರ್ಬೋದು, ಅವರಿಗೆ ಸಿಕ್ಕಂತಹ ಡೈರೆಕ್ಟರ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ. ಇವರಿಗೆ ಯಾರು ಡೈರೆಕ್ಷನ್ ಮಾಡ್ತಾರೆ, ಯಾವ ಚಿತ್ರವನ್ನು ಮಾಡ್ತಾರೆ, ಅದು ಒಂದು
ಲವರ್ ಬಾಯ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೋ, ತಂದೆಯ ರೀತಿಯಾಗಿ ಸೈನಿಕನ ಥರ ಕಾಣಿಸ್ಕೊಳ್ತಾರೋ, ಇಲ್ಲ ಬಡ ಜನರಿಗೆ ನ್ಯಾಯ ಕೊಡಿಸುವಂತಹ ಒಬ್ಬ ನಾಯಕನಾಗಿ ಕಾಣಿಸ್ಕೊಳ್ತಾರೋ, ಇಲ್ಲ ಪೌರಾಣಿಕವಾಗಿ ಏನಾದರೂ ಇದೆಯೋ, ಇಲ್ಲ ಗ್ಯಾಂಗ್ಸ್ಟಾರ್ ರೀತಿಯಲ್ಲಿ ಏನಾದರೂ ಕಾಣಿಸ್ಕೊಳ್ತಾರೋ, ಸಾಕಷ್ಟು ರೀತಿಯ ಯೋಚನೆಗಳಿವೆ. ಅವರು ತಯಾರಿ ಮಾಡ್ತಿರುವಂತಹ ರೀತಿಯನ್ನು ನೋಡಿದ್ರೆ ತುಂಬ ಆ್ಯಕ್ಷನ್ ಫಿಲಿಮ್ಗಳಲ್ಲೇ ಇವರು ಗಮನ ಹರಿಸಿದಂತೆ ಕಾಣ್ತಾ ಇದೆ. ತಂದೆಯ ಸ್ಟೈಲಲ್ಲಿ ಬರ್ತಾರೋ ಅಥವಾ ಈಗಿನ ಜನ್ರೇಷನ್ಗೆ ತಕ್ಕಂತೆ ಹೊಸ ಲುಕ್ನಲ್ಲಿ ಹೊಸ ಗೆಟಪ್ನಲ್ಲಿ ಬರ್ತಾರೋ ಕಾದು ನೋಡಬೇಕು. ಯಾಕಂದರೆ ಆ ರೀತಿಯಾಗಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ, ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಅದರ ಮೂಲಕ ನಾನು ಗ್ರ್ಯಾಂಡ್ ಎಂಟ್ರಿ ಕೊಡ್ತೀನಿ ಎನ್ನುವಂಥ ಸಂದೇಶವನ್ನು ಅವರ ಅಭಿಮಾನಿಗಳಿಗೆ ಸಾರದಂತೆ ಕಾಣ್ತಾ ಇದೆ. ಅಪ್ಪನ ಸ್ಟೈಲ್ ಜೊತೆಗೆ ಒಂದು ಹೊಸ ಜನರೇನಿದ್ದಾರೆ, ಮಕ್ಕಳೇನಿದ್ದಾರೆ, ಅವ್ರಿಗೂ ಕೂಡ ಇಷ್ಟ ಆಗಬೇಕು, ಎಲ್ಲರಿಗೂ ಕೂಡ ಇಷ್ಟ ಆಗೋ ರೀತಿಯಲ್ಲಿ ಒಂದು ಚಿತ್ರದ ಮೂಲಕ ಬರ್ತಾ ಇದ್ದಾರೆ. ಸ್ಯಾಂಡಲ್ವುಡ್ಗೆ ಇವರ ಎಂಟ್ರಿ ಆಗೋದಂತೂ ಪಕ್ಕಾ ಆಗಿದೆ. ಆದರೆ ಯಾವ ಸಿನಿಮಾ, ಯಾವ ಡೈರೆಕ್ಟರು, ಯಾವ ಬ್ಯಾನರು, ಯಾರು ದುಡ್ಡನ್ನು ಹಾಕ್ತಾ ಇದ್ದಾರೆ ಅದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಲಂಡನ್ನಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳು ಬಾಕಿ ಇದೆ ಅಷ್ಟೇ. ಆ ದಿನಗಳನ್ನು ಮುಗಿಸ್ಕೊಂಡು ಬರ್ತಾರೆ. ದೊಡ್ಡ ಮಟ್ಟದ ಬಜೆಟ್ನಲ್ಲಿ ಸಿನಿಮಾವನ್ನು ಮಾಡೋಕ್ಕೆ ತಯಾರಿ ಆಗ್ತಾ ಇದೆ. ಆದರೆ ಯಾವ ಬ್ಯಾನರ್ ಅಡಿಯಲ್ಲಿ ಲಾಂಚ್ ಆಗ್ತಾರೆ ಅನ್ನೋದೇ ಪ್ರಶ್ನೆ ಈಗ. ಅಂದು ಬೆಳ್ಳಿ ಪರದೆಯ ಮೇಲೆ ಅಬ್ಬರಿಸಿದ್ದ CP ಯೋಗೇಶ್ವರ್ ಏನಿದ್ದಾರೆ, ಇಂದು ರಾಜಕಾರಣದಲ್ಲಿದ್ದಾರೆ. ಸೈನಿಕ ಯೋಗೇಶ್ವರ್ ಕೆರಿಯರ್ನ ಮೈಲುಗಲ್ಲು ಸಿನಿಮಾ ಅದು. ಇದುವರೆಗೂ ಕೂಡ ನೆನಪು ಮಾಡ್ಕೊಳ್ತೀವಿ. 2002ರಲ್ಲಿ ಬಂದಂತಹ ಸೈನಿಕ ಚಿತ್ರ ಬಿಗ್ ಹಿಟ್ ಆಗಿತ್ತು. ಆ ದಿನಗಳಲ್ಲಿ ಇವರಿಗೆ ಸೈನಿಕ ಎಂಬ ಬಿರುದು ಕೂಡ ಕಾಯಂ ಆಗಿಬಿಟ್ಟಿದೆ. ಇಲ್ಲಿಯವರೆಗೂ ಕೂಡ ಅವರು ಇರೋವರೆಗೂ ಕೂಡ ಇರುತ್ತೆ. ಸೈನಿಕನ ಪಾತ್ರದಲ್ಲಿ ಯೋಗೇಶ್ವರ್ ಏನಿದ್ದಾರೆ, ಪರಾಕಾಯ ಪ್ರವೇಶವನ್ನೇ ಮಾಡಿಬಿಟ್ಟಿದ್ರು. ಆ ರೀತಿಯಾಗಿ ಆ್ಯಕ್ಟ್ ಮಾಡಿದ್ರು. ಗಡಿ ರಕ್ಷಣೆ, ಕೌಟುಂಬಿಕ ಸೆಂಟಿಮೆಂಟು ಜನರ ಕಣ್ಣಲ್ಲಿ ನೀರನ್ನು ತರಿಸಿತ್ತು. ಆ ಸಮಯದಲ್ಲಿ ಅಭಿಮಾನಿಗಳು ಇವರನ್ನ ಮೆಗಾಸ್ಟಾರ್ ಅಂತ ಕೂಡ ಕರಿತಾ ಇದ್ರು, ಸೈನಿಕ ಅಂತ ಪ್ರೀತಿಯಿಂದ ಕರಿತಾ ಇದ್ರು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ರು, ಸೈ ಎನಿಸಿಕೊಂಡಿದ್ರು. ಈಗ CP ಯೋಗೇಶ್ವರ ಮಗ ಕೂಡ ಅದೇ ರೀತಿಯಾಗಿ ರೆಡಿ ಆಗ್ತಾ ಇದ್ದಾರೆ, ಎಂಟ್ರಿಯನ್ನು ಕೊಡೋಕೆ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಬೆಳ್ಳಿ ಪರದೆ ಮೇಲೆ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿದಂತಹ ಚಿತ್ರ CP ಯೋಗೇಶ್ವರ್ ಅವರಿಗೆ ಹೆಸರನ್ನು ತಂದುಕೊಟ್ಟಂತಹ ಚಿತ್ರ ಅದು ಯಾವುದಾದ್ರೂ ಇದೆ, ಸೈನಿಕ ಚಿತ್ರ. ಬರೀ ಈ ಚಿತ್ರ ಮಾತ್ರ ಅಲ್ಲ, ಬೇರೆ ಬೇರೆ ಚಿತ್ರಗಳನ್ನು ಮಾಡ್ತಾ ಬಂದರು ಆಮೇಲೆ. ಆದರೆ ಯೋಗೇಶ್ವರ್ ಅವರಿಗೆ ಇದುವರೆಗೂ ಕೂಡ ಯಾರಾದರೂ ಗುರುತಿಸ್ತಾರೆ ಒಬ್ಬ ಸಿನಿಮಾದ ಮೂಲಕ, ಒಂದು ಸಿನಿಮಾದ ಮೂಲಕ ಅಂತಂದರೆ ಅದು ಸೈನಿಕ ಚಿತ್ರ. ಅಪ್ಪನ ರೀತಿಯೇ ಮಗ ಕೂಡ ಬರೋಕ್ಕೆ ಸಿದ್ಧವಾಗಿದ್ದಾರೆ. ಯಾಕಂದರೆ ಆ ಸೈನಿಕನ ಸಿನಿಮಾದಲ್ಲಿ ಆ ಪಾತ್ರವನ್ನು ಏನು ವಹಿಸಿದ್ರಲ್ಲ, ಅವರು ಗಡಿಯನ್ನು ರಕ್ಷಣೆ ಮಾಡೋದು, ಒಬ್ಬ ಸೈನಿಕನಾಗಿ ಕಾಣಿಸ್ಕೊಂಡಿದ್ರು. ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ, ಒಬ್ಬ ಸೈನಿಕ ತನ್ನ ದೇಶಕ್ಕಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾನೆ, ತನ್ನ ಕುಟುಂಬ ಅಂತ ಬಂದಾಗ ಅದನ್ನು ಕೂಡ ಬಿಟ್ಟು ಗಡಿಗೋಸ್ಕರ, ದೇಶಕ್ಕೋಸ್ಕರ ಯಾವ ರೀತಿಯಾಗಿ ಹೋರಾಟ ಮಾಡ್ತಾನೆ. ಮತ್ತು ಅದರಲ್ಲೊಂದು ಪ್ರೇಮ ಕತೆ, ಪ್ರೀತಿ ಏನೇ ಇದ್ದರೂ ಕೂಡ ದೇಶ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು. ತುಂಬ ಸೆಂಟಿಮೆಂಟ್ ಕೂಡ ಅದರಲ್ಲಿತ್ತು. ಅವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಜನರಿಗೆ ಇಷ್ಟ ಆಗಿತ್ತು. ಯೋಗೇಶ್ವರ್ ಅವರಿಗೆ ಸೈನಿಕ ಎನ್ನುವಂತಹ ಬಿರುದನ್ನು ಕೂಡ ತಂದುಕೊಟ್ಟಿತ್ತು. 2002ರಲ್ಲಿ ಬಂದಂತಹ ಸಿನಿಮಾ ಇದು ಯೋಗೇಶ್ವರ್ ಅವರದ್ದು. ಈಗ ಅವರಿಗೆ ಸೈನಿಕ ಎಂಬುವಂಥ ಒಂದು ಕಾಯಂ ಬಿರುದು ಬಂದಿದೆ. ಅವರು ಎಲ್ಲಿವರೆಗೂ ಇರ್ತಾರೋ, ಅವರಿದ್ದರೂ ಇಲ್ಲದೆ ಇದ್ದರೂ ಕೂಡ ಸೈನಿಕ ಎನ್ನುವಂತಹ ಬಿರುದು ಅದು ಅವರಿಗೇ ಸೀಮಿತ, ಪರ್ಮನೆಂಟ್ ಮಾಡಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಬೇರೆ ಯಾರಿಗೂ ಕೂಡ ಈ ಬಿರುದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವರ ಮಗ ಬಂದರೂ ಕೂಡ ಅದಕ್ಕೂ ಏನಾದರೂ ಒಂದು ಸೇರಿಸ್ತಾರೆ ಸೈನಿಕರ ಮುಂದೆ. ವರಿ ಸೈನಿಕನೋ ಇನ್ನೊಂದು ಮತ್ತೊಂದೇನೋ ಸೇರಿಸ್ತಾರೆ. ಆದರೆ ಸೈನಿಕ ಅಂದಾಕ್ಷಣ ನಮಗೆ ನೆನಪಾಗೋದೆ ಯೋಗೇಶ್ವರ್ ಅವರು. 2002ರಲ್ಲಿ ಬಂದಂತಹ ಸಿನಿಮಾ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು. ದೊಡ್ಡ ಮಟ್ಟದ ಒಂದು ಹೆಸರನ್ನು ಕೂಡ ಯೋಗೇಶ್ವರ್ ಅವರಿಗೆ ತಂದುಕೊಟ್ಟಿತ್ತು. ಈಗ ಅವರ ಮಗ ಬರ್ತಾ ಇದ್ದಾರೆ, ತಂದೆಯ ಹೆಸರನ್ನು ಉಳಿಸೋಕೆ. ತಂದೆಯ ಸೈನಿಕ ಆಗಿದ್ರಲ್ಲ, ಆ ಸೈನಿಕನಿಗಿಂತ ಸ್ವಲ್ಪ ಜೋರಾಗಿನೇ ಅಬ್ಬರಿಸೋಕೆ ಬರ್ತಾ ಇದ್ದಾರೆ. ಯೋಗೇಶ್ವರ ಮಗ ಅಂದರೆ ಹೌದು, ಇದೇ ರೀತಿಯಾಗಿರಬೇಕು, ಇದೇ ಚಿತ್ರವನ್ನು ಮಾಡಬೇಕು ಅಂತ ಹೇಳಿ ಅನಿಸ್ಕೋಬೇಕು ಜನರ ಹತ್ರ. ಆ ರೀತಿಯಾಗಿ ತಯಾರಿ ಮಾಡಿಕೊಂಡು ಬರ್ತಾ ಇದ್ದಾರೆ. 2002ರಲ್ಲಿ ಬಂದಂತಹ ಸಿನಿಮಾ ಎಂದು ಇವರ ತಂದೆಗೆ ಯಾವ ರೀತಿಯಾಗಿ ಯಶಸ್ಸು ತಂದುಕೊಡ್ತೋ, ಇವರು ಬರುವಂತಹ ಸಿನಿಮಾ ಅದೇ ರೀತಿಯಾಗಿ ಇವರಿಗೆ ಯಶಸ್ಸು ತಂದುಕೊಡುತ್ತಾ, ಆ ಪ್ರಶ್ನೆ ಇದೆ. ತುಂಬ ಸೆಂಟಿಮೆಂಟ್ ಆಗಿತ್ತು, ಫ್ಯಾಮಿಲಿ ನೋಡುವಂತಹ ಸಿನಿಮಾ ಆಗಿತ್ತು, ದೇಶಭಕ್ತರು ನೋಡುವಂತಹ ಸಿನಿಮಾ ಆಗಿತ್ತು. ಅದರಲ್ಲಿರುವಂತಹ ಅಂಶಗಳು, ಅವರು ಮಾಡಿದಂತಹ ಆ್ಯಕ್ಟಿಂಗ್ನ ರೀತಿ, ಆ ಕತೆ ಎಲ್ಲರ ಕಣ್ಣಲ್ಲಿ ನೀರು ತರಿಸ್ತಾ ಇತ್ತು. ಒಬ್ಬ ಸೈನಿಕ ತನ್ನ ಮನೆಯವ್ರನ್ನ ಬಿಟ್ಟು ದೇಶಕ್ಕಾಗಿ ಹೋರಾಡುವಂತಹ ಒಂದು ಸ್ಟೋರಿ ಏನಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ಎಣೆಯಲಾಗಿತ್ತು. ಆವಾಗ
ತುಂಬ ಕನೆಕ್ಟ್ ಆಗಿತ್ತು ಆಗ ಜನರಿಗೆ. ಆ ಸಿನಿಮಾ ಏನಿದೆ ಈಗ ಮತ್ತೆ ಅವರ ಮಗನ ರೂಪದಲ್ಲಿ ಬೇರೆ ಆಯಾಮದಲ್ಲಿ ಬರ್ಬೋದು. ಅದೇ ದೇಶಭಕ್ತಿಯ ಸಿನಿಮಾ ಬರುತ್ತೋ ಅಥವಾ ಬೇರೆ ಸಿನಿಮಾ ಬರುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಇರುವನ್ನ ಮೆಗಾಸ್ಟಾರ್ ಅಂತ ಕೂಡ ಕರೆದಿದ್ರು. ಇನ್ನು ಯೋಗೇಶ್ವರ್ ಪತ್ನಿ ಕೂಡ ಸಿನಿ ರಂಗದ ಹಿನ್ನೆಲೆಯನ್ನು ಹೊಂದಿರುವವರೇ, ಅವ್ರಿಗೂ ಕೂಡ ಟಚ್ ಇದೆ. ಯೋಗೇಶ್ವರ್ ನಟರಾದರೆ ಪತ್ನಿ ಶೀಲಾ ಕೂಡ ಚಿತ್ರರಂಗದ ಮಾಲೀಕರಾಗಿದ್ದಾರೆ. ಹೊಸಪೇಟೆಯ ಪ್ರಖ್ಯಾತ ಲಕ್ಷ್ಮಿ ಥಿಯೇಟರ್ಗೆ ಇವರೇ ಮಾಲೀಕರು ಕೂಡ ಆಗಿರ್ತಾರೆ. ರಾಜ್ಕುಮಾರ್ ಅವರ ಎಲ್ಲ ಚಿತ್ರಗಳಿಗೂ ಕೂಡ ಇಲ್ಲಿ 100 ದಿನ ಓಡ್ತವೆ ಚಿತ್ರಗಳು. ಪುನೀತ್ ರಾಜ್ಕುಮಾರ್ ಚಿತ್ರಗಳೆಲ್ಲವೂ ಕೂಡ ಶತದಿನೋತ್ಸವವನ್ನು ಅಲ್ಲಿ ಆಚರಿಸಿದ್ರು. 100 ದಿನ ಚಿತ್ರರಂಗಕ್ಕೂ ಹೊಸಪೇಟೆ ಲಕ್ಷ್ಮೀ ಥಿಯೇಟರ್ಗೂ ವಿಶೇಷವಾದ ನಂಟಿದೆ. ಇದೀಗ ಯೋಗೇಶ್ವರ್ ದಂಪತಿ ಪುತ್ರ ಧ್ಯಾನ್ ಯೋಗೇಶ್ವರ್ ಅಖಾಡಕ್ಕೆ ಹಿಡಿದಿದ್ದಾರೆ. ಚಿತ್ರರಂಗಕ್ಕೆ ಬರೋಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಯೋಗೇಶ್ವರ್ ಪತ್ನಿಗೂ ಕೂಡ ಸಿನಿಮಾ ರಂಗದ ಜೊತೆ ಕನೆಕ್ಷನ್ ಇದೆ. ಯಾಕಂದರೆ ಅವರು ಒಂದು ಥಿಯೇಟರ್ನ ಮಾಲೀಕರಾಗಿರ್ತಾರೆ. ಹೊಸಪೇಟೆಯಲ್ಲಿ ಏನು ಥಿಯೇಟರ್ ಇದೆ ಅದು ಇವ್ರದ್ದೇ, ಇವರೇ ಆ ಮಾಲೀಕರು. ಹೀಗಾಗಿ ಇಬ್ಬರಿಗೂ ಕೂಡ ತಂದೆ ಮತ್ತು ತಾಯಿ ಇಬ್ಬರಿಗೂ ಕೂಡ ಚಿತ್ರರಂಗದ ನಂಟಿದೆ. ದೊಡ್ಡ ದೊಡ್ಡ ನಾಯಕರ ಪರಿಚಯ ಇದೆ. ಅಷ್ಟೇ ಅಲ್ಲ, ರಾಜಕೀಯದಲ್ಲೂ ಕೂಡ ತಂದೆಗೆ ದೊಡ್ಡ ಮಟ್ಟದ ಒಂದು ಕನೆಕ್ಷನ್ ಇದೆ. ಹೀಗಿರುವಾಗ ಮಗನನ್ನು ಚಿತ್ರರಂಗಕ್ಕೆ ತರೋಕ್ಕಾಗಿರ್ಬೋದು, ಅದಕ್ಕೆ ಹಣವನ್ನು ಹಾಕೋಕ್ಕಾಗಿರ್ಬೋದು, ಡೈರೆಕ್ಟರನ್ನು ಹುಡುಕೋದಾಗಿರ್ಬೋದು, ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕಂದರೆ ಮಗನ ಭವಿಷ್ಯವನ್ನು ರೂಪಿಸೋಕೆ ಹೊರಟಿದ್ದಾರೆ ಇಬ್ಬರು ಕೂಡ. ಚಿತ್ರರಂಗದಲ್ಲಿ ಮಗನನ್ನು ಹೇಗಾದರೂ ಮಾಡಿ ದೊಡ್ಡ ಸ್ಟಾರ್ನನ್ನಾಗಿ ಮಾಡಬೇಕು, ಹೀರೋ ಆಗಿ ಮಾಡಬೇಕು ಅಂತ ತಂದೆ ತಾಯಿಗಳು ಇಬ್ಬರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ತಂದೆ ತಾಯಿಗಳಿಗಾದರೂ ಕೂಡ ಮಗನ ಬೆಳವಣಿಗೆ, ಮಗನ ಯಶಸ್ಸನ್ನು ನೋಡಬೇಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಅದೇ ರೀತಿಯಾಗಿ ಈ ತಂದೆ ತಾಯಿಗಳು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. CP ಯೋಗೇಶ್ವರ್ ಅವರ ಪತ್ನಿ ಶೀಲಾ ಏನಿದ್ದಾರೆ, ಅವ್ರದ್ದು ಒಂದು ಥಿಯೇಟರ್ ಇದೆ ಚಿತ್ರರಂಗದಲ್ಲಿ. ಅವರು ಒಂದು ಥಿಯೇಟರ್ ಮಾಲೀಕರು ಕೂಡ ಆಗಿರುತ್ತೆ. ಅದು ಹೊಸಪೇಟೆಯಲ್ಲಿದೆ. ಹೊಸಪೇಟೆಯಲ್ಲಿ ತುಂಬ ಫೇಮಸ್ ಅದು ಲಕ್ಷ್ಮೀ ಥಿಯೇಟರು. ಅಲ್ಲಿ ರಾಜ್ಕುಮಾರ್ ಅವರ ಸಿನಿಮಾ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಆಗಿರ್ಬೋದು, ಎಲ್ಲ ಚಿತ್ರಗಳು ಕೂಡ 100 ದಿನ ಓಡುತ್ತೆ. ಆ ರೀತಿಯಾದಂಥ ಅಭಿಮಾನಿಗಳು ಅಲ್ಲಿದ್ದಾರೆ ಹೊಸಪೇಟೆಯಲ್ಲಿ. ಇಂತಹ ಚಿತ್ರರಂಗದ ಅಥವಾ ಇಂತಹ ಚಿತ್ರಮಂದಿರದ ಮಾಲೀಕರಾಗಿರುವಂತಹ ಇವರು ಮಗನಿಗೆ ಸಾಥ್ ಕೊಡ್ತಾ ಇದ್ದಾರೆ. ಮಗನ ಯಶಸ್ಸಿಗೆ ಒಂದು ಒಳ್ಳೆಯ ದಾರಿಯನ್ನು ರೂಪಿಸ್ಕೊಡ್ತಾ ಇದ್ದಾರೆ. ಮಗ ಕೂಡ ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಎಲ್ಲ ಕಲೆಗಳನ್ನು ಕಲಿತಾ ಇದ್ದಾನೆ, ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ, ಚಿತ್ರರಂಗಕ್ಕೆ ಬರೋಕ್ಕೆ ಸಜ್ಜಾಗ್ತಾ ಇದ್ದಾನೆ. ಯೋಗೇಶ್ವರ್ ದಂಪತಿ ಏನಿದ್ದಾರೆ, ಪುತ್ರ ಧ್ಯಾನ್ನನ್ನು ಎಲ್ಲ ರೀತಿಯಾಗಿ ರೆಡಿ ಮಾಡಿ ಅಖಾಡಕ್ಕೆ ಇಳಿಸ್ತಾ ಇದ್ದಾರೆ. ಯಾರೂ ಕೂಡ ಏನು ಪ್ರಶ್ನೆ ಮಾಡಬಾರದು, ಮಗನ ವಿಚಾರವಾಗಿ ಟೀಕೆಗಳು ಕೂಡ ಬರಬಾರದು ಅಂತ ಹೇಳಿ. ಹೀಗಾಗಿ ಯೋಗೇಶ್ವರ್ ಅವರು ಮತ್ತು ಅವರ ಪತ್ನಿ ಶೀಲಾ ಅವರು ಮಗನ ಬಗ್ಗೆ ತುಂಬ ಒಂದು ಗಮನವನ್ನು ಹರಿಸ್ತಾ ಇದ್ದಾರೆ. ಗಮನವನ್ನು ಹರಿಸಿ ಎಲ್ಲ ರೀತಿಯ ತಯಾರು ಮಾಡ್ತಾ ಇದ್ದಾರೆ. ಮಗ ಕೂಡ ಅದೇ ರೀತಿಯಾಗಿ ಶ್ರದ್ಧೆಯಿಂದ ಕಲಿತಾ ಇದ್ದಾನೆ. ತನ್ನ BBA ಪದವಿಯನ್ನು ಮುಗಿಸಿ ಲಂಡನ್ನಿಂದ ವಾಪಸ್ ಬಂದು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾನೆ ಅನ್ನೋದು ಪಕ್ಕಾ ಆಗಿದೆ. ಆದರೆ ಕೆಲವೊಂದು ವಿಚಾರಗಳು ಇನ್ನೂ ಕೂಡ ಕ್ವಶನ್ ಮಾರ್ಕ್ ಉಳಿದಿದೆ. ದುಡ್ಡು ಹಾಕೋರು ಯಾರು, ಯಾರು ಡೈರೆಕ್ಷನ್ ಮಾಡ್ತಾರೆ, ಮತ್ತು ಯಾವ ಬ್ಯಾನರ್ನಲ್ಲಿ ಬರುತ್ತೆ ಚಿತ್ರ, ಯಾವ ಬ್ಯಾನರ್ನಲ್ಲಿ ಮಗನನ್ನು ತರ್ತಾರೆ, ಈ ಒಂದು ಪ್ರಶ್ನೆ ಇದೆ. ಇದಕ್ಕೆ ಯೋಗೇಶ್ವರ್ ಅವರಾಗಿರಲಿ, ಶೀಲಾ ಅವರಾಗಿರಲಿ ಉತ್ತರ ಕೊಡಬೇಕು. ಅವರು ಮಗ ಮುಗಿಸಿ ಬಂದ ಮೇಲೆ ಅಥವಾ ಇವರು ಏನಾದರೂ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟರೆ ಗೊತ್ತಾಗುತ್ತೆ. ಅವರ ಅಭಿಮಾನಿಗಳಿಗಂತೂ ಇದಂತೂ ಪಕ್ಕಾ ವಿಚಾರ. ಏನಂತಂದರೆ ಯೋಗೇಶ್ವರ ಮಗ ಚಿತ್ರರಂಗಕ್ಕೆ ಬರೋದು ಪಕ್ಕಾ ಆಗಿದೆ. ಯಾಕಂದರೆ ಅದಕ್ಕೋಸ್ಕರನೇ ಎಲ್ಲವನ್ನು ಕೂಡ ಕಲಿತಾ ಇರುವಂಥದ್ದು. ಅದು ಯಾವ ರೀತಿಯ ಸಿನಿಮಾದ ಮೂಲಕ ಬರ್ತಾರೆ ಅನ್ನೋದೇ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯೋಗೇಶ್ವರ್ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯೋಗೇಶ್ವರ ಪುತ್ರ ತಯಾರಿ ಏನು ನಡೀತಾ ಇದೆ, ಅದು ಈ ಎಲ್ಲ ವಿಚಾರ ಏನಿದೆ ಇದು ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಅವರು ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಲಂಡನ್ನಲ್ಲಿ ಏನು ಕೆಲವೊಂದು ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇದ್ದಾರೆ, ಅದು ಮುಗಿದ ನಂತರ ಚಿತ್ರರಂಗಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೆ ಯಾವ ಸಿನಿಮಾ ಏನು, ಎತ್ತ ಕತೆ ಏನು, ಎಲ್ಲ ಕೆಲವೊಂದು ಕತೆಗಳನ್ನು ಕೇಳ್ತಾರೆ. ಕತೆಗಳನ್ನು ಕೇಳಿದ ನಂತರ ಯಾವ ಕತೆ ಅವರಿಗೆ ಇಷ್ಟ ಆಗುತ್ತೋ ಆ ಕತೆಗೆ ಅವರು ಬರ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.